ನಮಸ್ಕಾರ ವೀಕ್ಷಕರೇ, ಕನ್ನಡ ಟೆಕ್ 034ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂದ್ರೆ ಪಿವೋಟ್ ಟೇಬಲ್. ಈಗ ಒಂದು ಎಕ್ಸೆಲ್ ಶೀಟ್ ನ ಹೇಗೆ ಪಿವೋಟ್ ಟೇಬಲ್ ಆಗಿ ಕನ್ವರ್ಟ್ ಮಾಡಿ, ಆ ಪಿವೋಟ್ ಟೇಬಲ್ ಇಂದ ನಮಗೆ ಏನೇನು ಯೂಸ್ ಇದೆ, ಅದರಲ್ಲಿ ಏನೇನು ಮೆಥಡ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಇದು ನನ್ನ ಹತ್ರ ಇರುವಂತ ಒಂದು ಎಕ್ಸೆಲ್ ಶೀಟ್. ಇದರಲ್ಲಿ ರೋಸ್ ಇದೆ ಅಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಕೌಂಟರ್ ತೋರಿಸ್ತಾ ಇದೆ 1398. ಸೊ 1398 ರೋಸ್ ಇದೆ. ದೆನ್ ಕಾಲಮ್ಸ್ ಬಂದ್ಬಿಟ್ಟು 17 ಕಾಲಮ್ಸ್ ಇದೆ. ಕೌಂಟರ್ ತೋರಿಸ್ತಾ ಇದೆ ನೋಡಿ ವೀಕ್ಷಕರೇ. ಸೊ ನನ್ನ ಹತ್ರ ಇದು ಒಂದು ಯೂಜ್ ಎಕ್ಸೆಲ್ ಡೇಟಾ. ಈ ಎಕ್ಸೆಲ್ ಡೇಟಾನ ಹೇಗೆ ಪಿವೋಟ್ ಟೇಬಲ್ ಆಗಿ ಕನ್ವರ್ಟ್ ಮಾಡೋದು ನೋಡೋಣ. ಇದನ್ನ ಫಸ್ಟ್ ಪಿವೋಟ್ ಟೇಬಲ್ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಟ್ಯಾಂಡರ್ಡ್ ವೇಗ್ ತಗೋಣ. ಕಂಟ್ರೋಲ್ ಪಿ ಪ್ರೆಸ್ ಮಾಡಿದ್ರೆ ಅಷ್ಟು ಸೆಲೆಕ್ಟ್ ಆಗುತ್ತೆ. ದೆನ್ ಓಕೆ. ನೋಡಿ ವೀಕ್ಷಕರೇ, ಇದೊಂದು ಸ್ಟ್ಯಾಂಡರ್ಡ್ ವೇಗೆ ಕನ್ವರ್ಟ್ ಆಯ್ತು. ಬೇಕಾದ್ರೆ ನೀವು ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ, ಕಲರ್ ಕೂಡ ಚೇಂಜಸ್ ಮಾಡ್ಕೋಬಹುದು ನಿಮಗೆ ಬೇಕು ಅಂತ ಅಂದ್ರೆ. ಓಕೆ ವೀಕ್ಷಕರೇ, ಈಗ ಒಂದು ಸ್ಟ್ಯಾಂಡರ್ಡ್ ವೇಗೆ ಎಕ್ಸೆಲ್ ಡೇಟಾ ಕನ್ವರ್ಟ್ ಆಗಿದೆ. ವೀಕ್ಷಕರೇ, ಈಗ ಪಿವೋಟ್ ಟೇಬಲ್ ಹೆಂಗ್ ಆಡ್ ಮಾಡೋದು ಅಂತ ನೋಡೋಣ. ಇನ್ಸರ್ಟ್ ಇಲ್ಲಿ ಆಪ್ಷನ್ಗೆ ಹೋಗ್ಬಿಟ್ಟು ಪಿವೋಟ್ ಟೇಬಲ್ ಅಂತ ಇದೆ. ಈ ಪಿವೋಟ್ ಟೇಬಲ್ ಕ್ಲಿಕ್ ಮಾಡಿ ಫ್ರಮ್ ಟೇಬಲ್ ಆರ್ ರೇಂಜ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಫುಲ್ ಆಲ್ ಓವರ್ ಎಕ್ಸೆಲ್ ಡೇಟಾ ಏನಿದೆಯೋ ಎಲ್ಲ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಟೇಬಲ್ ಆರ್ ರೇಂಜ್ ಅಲ್ಲಿ ಟೇಬಲ್ 1 ಅಂತ ಶೋ ಆಗ್ತಿದೆ. ನ್ಯೂ ವರ್ಕ್ಶೀಟ್ ಅಂತ ರೇಡಿಯೋ ಬಟನ್ ಕ್ಲಿಕ್ ಆಗಿದೆ. ನ್ಯೂ ವರ್ಕ್ಶೀಟ್ ಅಂತ ಅಂದ್ರೆ ಪಿವೋಟ್ ಟೇಬಲ್ ಏನು ಬರುತ್ತೋ ಅದು ಶೀಟ್ 2 ಅಂತ ಹೊಸ ನ್ಯೂ ಶೀಟ್ಗೆ ಆಡ್ ಆಗುತ್ತೆ. ಸೊ ಅದಕ್ಕೆ ನ್ಯೂ ವರ್ಕ್ಶೀಟ್ ಅಂತ ಬೈ ಡಿಫಾಲ್ಟ್ ರೇಡಿಯೋ ಬಟನ್ ಕ್ಲಿಕ್ ಆಗಿರುತ್ತೆ. ನಮಗೆ ಬೇಡ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತ ಅಂದ್ರೆ, ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತಂದ್ರೆ ಏನು ಅಂತಂದ್ರೆ ಈ ಕರೆಂಟ್ ಎಕ್ಸೆಲ್ ಡೇಟಾ ತೋರಿಸ್ತಾ ಇದೆಯೋ ಇದ್ರಲ್ಲೇನೆ ಪಿವೋಟ್ ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತ ರೇಡಿಯೋ ಬಟನ್ ಇದೆ. ಬಟ್ ನಮಗೆ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಬೇಡ, ನ್ಯೂ ವರ್ಕ್ಶೀಟ್ ಇರಲಿ. ಸೊ ನ್ಯೂ ವರ್ಕ್ಶೀಟ್ ಅಂತ ರೇಡಿಯೋ ಬಟನ್ ಕ್ಲಿಕ್ ಮಾಡ್ಬಿಟ್ಟು ದೆನ್ ಓಕೆ ಅಂತ ಕೊಟ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಶೀಟ್ 2ಗೆ ಪಿವೋಟ್ ಟೇಬಲ್ ಆಡ್ ಆಗಿದೆ. ಇಲ್ಲಿ ನೋಡಿ ವೀಕ್ಷಕರೇ, ಪಿವೋಟ್ ಟೇಬಲ್ ಫೀಲ್ಡ್ಸ್ ಅಂತ ಶೋ ಆಗ್ತಾ ಇದೆ. ಇದು ಪಿವೋಟ್ ಟೇಬಲ್ ಆಗಿ ಎಕ್ಸೆಲ್ ಡೇಟಾ ಪಿವೋಟ್ ಟೇಬಲ್ ಆಗಿ ಕನ್ವರ್ಟ್ ಆಗಿರೋದು. ಈಗ ವೀಕ್ಷಕರೇ, ಈಗ ಪಿವೋಟ್ ಟೇಬಲ್ ಆಡ್ ಆಗಿದೆ. ಈಗ ನಮಗೆ ಇದರಲ್ಲಿ ಹೇಗೆ ನೋಡೋದು ಅಂತ ಬಂದು ನೋಡಿ ವೀಕ್ಷಕರೇ, ಇಲ್ಲಿ ಹೆಡ್ಡಿಂಗ್ಸ್ ಎಲ್ಲ ಶೋ ಆಗ್ತಾ ಇದೆ. ಇದು ಎಕ್ಸೆಲ್ ಡೇಟಾ ಎಲ್ಲ ಇರುವಂತ ಹೆಡ್ಡಿಂಗ್ಸ್ ಇಲ್ಲಿ ಶೋ ಆಗ್ತಾ ಇರೋದು. ಸಪೋಸ್ ನಿಮಗೆ ಈ ತರ ಒಂದು ಟೈಪ್ ಬೇಡ ಅಂತ, ಈ ತರ ಸೆಟ್ಟಿಂಗ್ಸ್ ಬೇಡ ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೋಡಿ ವೀಕ್ಷಕರೇ, ಫೀಡ್ ಫಸ್ಟ್ ಈ ತರ ಸೆಟ್ಟಿಂಗ್ಸ್ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಈ ತರ ಶೋ ಆಗುತ್ತೆ. ಸೊ ನಮಗೆ ಯಾವ್ದು ಕಂಫರ್ಟಬಲ್ ಅದನ್ನ ನೀವು ಚೂಸ್ ಮಾಡ್ಕೊಂಡು ಈ ತರ ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ಇದು ಫಿಲ್ಟರ್ಸ್, ರೋಸ್, ಕಾಲಮ್ಸ್, ವ್ಯಾಲ್ಯೂಸ್ ಅಂತ ಏನಿದೆಯೋ ಇವೆಲ್ಲ ವ್ಯೂ ಪಾಯಿಂಟ್ಸ್. ಸೊ ನನಗೀಗ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಬೇಕು. ಸೊ ಈ ಡಿಸ್ಟ್ರಿಕ್ಟ್ ನ ಡ್ರ್ಯಾಗ್ ಮಾಡ್ತೀನಿ ರೋಸ್ಗೆ. ನೋಡಿ ವೀಕ್ಷಕರೇ, ಆ ಎಕ್ಸೆಲ್ ಡೇಟಾದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆಯೋ ಅಷ್ಟು ಡಿಸ್ಟ್ರಿಕ್ಟ್ಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಬೇಕು ಅಂತಂದ್ರೆ ಈಗ ಡಿಸ್ಟ್ರಿಕ್ಟ್ ವೈಸ್ ಇಂದ ನನಗೆ ಟೋಟಲ್ ಪ್ರಾಜೆಕ್ಟ್ ಎಷ್ಟಿದೆ ಅಂತ ಬೇಕಾಗುತ್ತೆ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನ ನಾನು ಇಲ್ಲಿ ವ್ಯಾಲ್ಯೂಸ್ ಅನ್ನು ಇದಕ್ಕೆ ಡ್ರ್ಯಾಗ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಸಮ್ ಆಫ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಈ ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇದೆ ಅಂತ ನಮಗೆ ಇಲ್ಲಿ ಶೋ ಆಗ್ತಾ ಇದೆ. ಇದ್ರ ಜೊತೆ ಇಲ್ಲಿ ಕೆಳಗೆ ಕೂಡ ಎಷ್ಟು ಟೋಟಲ್ ಗ್ರ್ಯಾಂಡ್ ಟೋಟಲ್ ಆಲ್ ಓವರ್ ಡಿಸ್ಟ್ರಿಕ್ಟ್ ಇಂದ ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ ಅಂತ ಕೂಡ ಶೋ ಆಗ್ತಾ ಇದೆ. ಸೊ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಜೊತೆ ನಾನು ಸೆಂಟ್ರಲ್ ಶೇರ್ ಕೂಡ ತಗೊಂತೀನಿ. ಸೆಂಟ್ರಲ್ ಶೇರ್ ಇಲ್ಲಿಗೆ ಡ್ರ್ಯಾಗ್ ಮಾಡ್ತೀನಿ ವ್ಯಾಲ್ಯೂಸ್ಗೆ. ಇದು ಕೂಡ ಇಲ್ಲಿ ಶೋ ಆಗ್ತಾ ಇದೆ, ಸಮ್ ಆಫ್ ಸೆಂಟ್ರಲ್ ಶೇರ್ ಅಂತ. ನೋಡಿ ವೀಕ್ಷಕರೇ, ಈಗ ಡಿಸ್ಟ್ರಿಕ್ಟ್ ವೈಸ್ ಡೇಟಾನ ನಾನು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಮತ್ತೆ ಸೆಂಟ್ರಲ್ ಶೇರ್ ನ ಆಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಈಗ ನನಗೆ ಈ 86.88 ಮತ್ತೆ 167.35 ಈ ತರ ಒಂದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಈ ತರ ಒಂದು ವ್ಯಾಲ್ಯೂಸ್ ಇದೆಯಲ್ಲ, ಇದು ಬೇಡ ನನಗೆ. ಈ ತರ ಬೇಡ, ನನಗೆ ರೌಂಡ್ ಫಾರ್ಮ್ಯಾಟ್ ಬೇಕು. 86.88 ಇರೋದು ಬೇಡ, ನನಗೆ ರೌಂಡ್ ಫಾರ್ಮ್ಯಾಟ್ ಬೇಕು. ಸಪೋಸ್ 87 ಇರಬೇಕು. ಈ ತರ 167 ಪಾಯಿಂಟ್ ಸಮಥಿಂಗ್ ಬೇಡ, 168 ಈ ತರ ನನಗೆ ರೌಂಡ್ ಫಿಗರ್ ಬೇಕು ಅಂತಂದ್ರೆ ಅದನ್ನ ಈ ಪಿವೋಟ್ ಟೇಬಲ್ ಅಲ್ಲಿ ಮಾಡ್ಬೋದು. ಹೇಗೆ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಂಬರ್ ಫಾರ್ಮ್ಯಾಟ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಂಬರ್ಸ್ ಅನ್ನ ಇದಕ್ಕೆ ಹೋಗ್ಬಿಟ್ಟು ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಯೂಸ್ 1000 ಸಪರೇಟರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೆಸಿಮಲ್ ಪ್ಲೇಸಸ್ 2 ಅಂತ ಇದೆ. ಸೊ ಇದು ಬೇಡ, ದೆನ್ 0 ಮಾಡ್ಕೊಳ್ಳಿ. 0 ಮಾಡ್ಕೊಂಡ್ರೆ ನೋಡಿ ಸ್ನೇಹಿತರೆ, ಇಲ್ಲಿ 87 ಅಂತ ಶೋ ಆಗ್ತಾ ಇದೆ. ಏನ್ ನಮಗೆ ಡೆಸಿಮಲ್ ಪಾಯಿಂಟ್ಸ್ ಆಫ್ಟರ್ ದಟ್ ಏನ್ ವ್ಯಾಲ್ಯೂಸ್ ಇದೆಯೋ ಅದು ಬೇಡ, ನನಗೆ ರೌಂಡ್ ಫಿಗರ್ ಆಗುತ್ತೆ ಇದು. ಓಕೆ, ನೋಡಿ ವೀಕ್ಷಕರೇ, ಎಲ್ಲಾ ವ್ಯಾಲ್ಯೂಸ್ ಕೂಡ
ರೌಂಡ್ ಫಿಗರ್ ಆಗಿದೆ. ಸೊ ಈ ತರ ನಿಮಗೆ ಡೆಸಿಮಲ್ ಪಾಯಿಂಟ್ ಬೇಡ, ನನಗೆ ಈ ತರ ರೌಂಡ್ ಫಿಗರ್ ವ್ಯಾಲ್ಯೂಸ್ ಬೇಕು ಅಂತಂದ್ರೆ ಈ ಪಿವೋಟ್ ಟೇಬಲ್ ಅಲ್ಲಿ ಅದು ಆಪ್ಷನ್ ಇದೆ, ನೀವು ಮಾಡ್ಕೋಬಹುದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ನಾವು ಇದನ್ನ ಏನು ವ್ಯಾಲ್ಯೂಸ್ ಇದೆಯೋ ಇದು ನಮಗೆ ಈ ತರ ಇನ್ ಆರ್ಡರ್ ವೈಸ್ ಬೇಡ, ಅಂದ್ರೆ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಈ ತರ ಇನ್ ಆರ್ಡರ್ ವೈಸ್ ಬೇಡ, ಆರ್ಡರ್ ವೈಸ್ ಬೇಕು. ಈಗ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಆ ತರ ನಮಗೆ ಶೋ ಆಗಬೇಕು ಅಂದ್ರೆ ಆ ತರನ ಆಪ್ಷನ್ ಇದೆ. ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಮೆಥಡ್ ಹೋಗ್ಬಿಟ್ಟು ದೆನ್ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಈ ಆಪ್ಷನ್ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಚೇಂಜಸ್ ಆಯ್ತು. ಇದರಲ್ಲಿ ಸಾರ್ಟ್ ಇದು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ವ್ಯಾಲ್ಯೂಸ್ ಏನಿದೆಯೋ ತಗೊಂಡಿದೆ ನೋಡಿ ವೀಕ್ಷಕರೇ. ಆಬ್ವಿಯಸ್ಲಿ ನೀವು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಏನ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ನ ಕ್ಲಿಕ್ ಮಾಡಿದ್ರು ಅದು ಸೆಂಟ್ರಲ್ ಶೇರ್ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂತ ಅಂದ್ರೆ ನೀವು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದಾದ್ಮೇಲೆ ಡಿಸ್ಟ್ರಿಕ್ಟ್ ಚೇಂಜಸ್ ಆಗುತ್ತೆ ನೋಡಿ ವೀಕ್ಷಕರೇ. ಸೊ ಡಿಸ್ಟ್ರಿಕ್ಟ್ ಚೇಂಜಸ್ ಆದ್ಮೇಲೆ ಸೆಂಟ್ರಲ್ ಶೇರ್ ಕೂಡ ಚೇಂಜಸ್ ಆಗುತ್ತೆ. ಸೊ ಸೆಂಟ್ರಲ್ ಶೇರ್ ಡಿಸ್ಟ್ರಿಕ್ಟ್ಸ್ ವೈಸ್ ಇರೋದ್ರಿಂದ ಡೇಟಾ, ಸೊ ಡಿಸ್ಟ್ರಿಕ್ಟ್ ಚೇಂಜ್ ಆದ್ಮೇಲೆ ಸೆಂಟ್ರಲ್ ಶೇರ್ ಕೂಡ ಚೇಂಜಸ್ ಆಗುತ್ತೆ. ಆ ತರ ನಿಮಗೆ ಇಲ್ಲಿ ಸಾರ್ಟ್ ಮಾಡ್ಕೋಬಹುದು ವೀಕ್ಷಕರೇ, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಈಗ ನಾನು ಸಾರ್ಟಿಗೆ ಮತ್ತೆ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ತಗೊಂತೀನಿ, ಅವಾಗ ಕೂಡ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಡಿಸ್ಪ್ಲೇ ಆಗುತ್ತೆ, ಸೆಂಟ್ರಲ್ ಶೇರ್ ಕೂಡ ಚೇಂಜಸ್ ಆಗುತ್ತೆ ನೋಡಿ ವೀಕ್ಷಕರೇ. ಈ ತರ ನೀವು ಸಾರ್ಟ್ಗೆ ಹೋಗ್ಬಿಟ್ಟು ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಮಾಡ್ಕೋಬಹುದು ವೀಕ್ಷಕರೇ. ವೀಕ್ಷಕರೇ, ಈಗ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಹೇಗೆ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ವ್ಯಾಲ್ಯೂಸ್ ಇದೆಯಲ್ಲ, ಇದು ನನಗೆ ಪರ್ಸೆಂಟೇಜ್ ವೈಸ್ ಬೇಕು ಅಂತ ಅಂದ್ರೆ ಅದು ಕೂಡ ಪಿವೋಟ್ ಟೇಬಲ್ ಆಪ್ಷನ್ ಇದೆ. ಹೇಗೆ ಅಂತಂದ್ರೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಶೋ ವ್ಯಾಲ್ಯೂಸ್ ಆಸ್ ಇಲ್ಲಿ ನೋಡಿ ವೀಕ್ಷಕರೇ, ಪರ್ಸೆಂಟೇಜ್ ಆಫ್ ಗ್ರ್ಯಾಂಡ್ ಟೋಟಲ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ವೈಸ್ ಡೇಟಾ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಪರ್ಸೆಂಟೇಜ್ ವೈಸ್ ಬೇಕು ಅಂತಂದ್ರೆ ಈ ತರ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸಮ್ ಆಫ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಮತ್ತೆ ಸಮ್ ಆಫ್ ಸೆಂಟ್ರಲ್ ಶೇರ್ ಅಂತ ಇದೆಯಾ, ನನಗೆ ಸಮ್ ಬೇಡ, ಕೌಂಟ್ ಬೇಕು, ಅವರೇಜ್ ಬೇಕು ಅಂತ ಈ ತರ ಏನಾದ್ರು ನಿಮಗೆ ಆಪ್ಷನ್ ಬೇಕು ಅಂತಂದ್ರೆ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ದೆನ್ ಸಮ್ಮರೈಸ್ ವ್ಯಾಲ್ಯೂಸ್ ಬೈ ಇದಕ್ಕೆ ಹೋಗ್ಬಿಟ್ಟು ಇಲ್ಲಿ ಕೌಂಟ್ ಅಂತ ಆಪ್ಷನ್ ಇದೆ ವೀಕ್ಷಕರೇ, ಕೌಂಟ್ ತಗೊಳ್ಳಿ. ನೋಡಿ ವೀಕ್ಷಕರೇ, ಮೇಲ್ಗಡೆ ಹೆಡ್ಡಿಂಗ್ ಬೈ ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಆಗಿ ಅದೇ ತಗೊಂಡಿದೆ, ಕೌಂಟ್ ಆಫ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ. ನೋಡಿ ವೀಕ್ಷಕರೇ, ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಮೆಂಬರ್ಸ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇದೆ ಅಂತ ಶೋ ಆಗ್ತಿದೆ. ಬಾಗಲಕೋಟೆ 21, ಬಳ್ಳಾರಿ 53 ಈ ತರ. ನಿಮಗೆ ಕೌಂಟ್ ಬೇಕು ಅಂತಂದ್ರೆ ಅದು ಕೂಡ ಪಿವೋಟ್ ಟೇಬಲ್ ಅಲ್ಲಿ ನೀವು ಮಾಡಬಹುದು. ನೋಡಿ ವೀಕ್ಷಕರೇ, ಗ್ರ್ಯಾಂಡ್ ಟೋಟಲ್ ಅಲ್ಲಿ 1398 ನಾನು ಆಲ್ರೆಡಿ ಎಕ್ಸೆಲ್ ಡೇಟಾದಲ್ಲಿ ನಿಮಗೆ ಟೋಟಲ್ ರೋಸ್ ಎಷ್ಟಿದೆ ಅಂತ ತೋರಿಸಿದೆ, 1398 ಅಂತ. ನೋಡಿ ವೀಕ್ಷಕರೇ, 1398 ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಪಿವೋಟ್ ಟೇಬಲ್ ಅಲ್ಲಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು. ನೆಕ್ಸ್ಟ್ ಈಗ ಸೆಂಟ್ರಲ್ ಶೇರ್ಗೂ ಕೂಡ ನಾವು ಕೌಂಟ್ ತಗೋಣ. ಸಮ್ಮರೈಸ್ ವ್ಯಾಲ್ಯೂಸ್ಗೆ ಹೋಗಿ ಕೌಂಟ್ ಅಂತ ತಗೊಂಡ್ರೆ ನೋಡಿ ವೀಕ್ಷಕರೇ, ಸೊ ನಿಮಗೆ ಇಲ್ಲಿ ಕೌಂಟ್ ಬೇಕು ಅಂದ್ರೆ ಕೌಂಟ್ ತಗೋಬಹುದು. ನಾನೀಗ ನೆಕ್ಸ್ಟ್ ಅವರೇಜ್ ತಗೊಂತೀನಿ. ಅವರೇಜ್ ಓಕೆ ವೀಕ್ಷಕರೇ, ನೋಡಿ ಅವರೇಜ್ ಆಫ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಡಿಸ್ಪ್ಲೇ ಆಗಿದೆ. ಸೊ ನಿಮಗೆ ಅವರೇಜ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ಡಿಸ್ಟ್ರಿಕ್ಟ್ ವೈಸ್. ಈ ತರ ನಿಮಗೆ ಸಮ್ಮು, ಕೌಂಟು, ಅವರೇಜ್ ಯಾವ ತರ ವ್ಯಾಲ್ಯೂಸ್ ಬೇಕೋ ಆ ತರ ಈ ಪಿವೋಟ್ ಟೇಬಲ್ ಅಲ್ಲಿ ನೀವು ತಗೋಬಹುದು ವೀಕ್ಷಕರೇ. ಓಕೆ ವೀಕ್ಷಕರೇ, ಈಗ ಸಮ್ಮು, ಕೌಂಟ್, ಅವರೇಜ್ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಿವೋಟ್ ಟೇಬಲ್ ಅಲ್ಲಿ ನನಗೆ ಮಂತ್ ವೈಸ್ ಇಯರ್ ವೈಸ್ ಡೇಟಾ ಬೇಕು ಅಂತಂದ್ರೆ ಅದು ಕೂಡ ಆಪ್ಷನ್ ಇದೆ, ನೋಡೋಣ ಬನ್ನಿ. ಇಲ್ಲಿ ಪಿವೋಟ್ ಟೇಬಲ್ ಅನಲೈಸ್ ಅಂತ ಇದೆ, ಇದು ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸರ್ಟ್ ಟೈಮ್ ಲೈನ್ ಅಂತ ಇದೆ, ಇದು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಎಕ್ಸೆಲ್ ಡೇಟಾದಲ್ಲಿ ಏನ್ ಹೆಡ್ಡಿಂಗ್ ಕೊಟ್ಟಿದಾರೋ ಅದು ಡಿಸ್ಪ್ಲೇ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ ನಾನು ಡೇಟ್ ಅಂತ ಕೊಟ್ಟಿದ್ದೆ, ಅದು ಡಿಸ್ಪ್ಲೇ ಆಗಿದೆ. ಚೆಕ್ ಮಾರ್ಕ್ ಮಾಡ್ಕೊಂಡು ದೆನ್ ಓಕೆ. ನೋಡಿ ವೀಕ್ಷಕರೇ, ಟೈಮ್ ಲೈನ್ ಆಡ್ ಆಗಿದೆ, ಮಂತ್ ವೈಸ್ ಇಯರ್ ವೈಸ್ ಟೈಮ್ ಲೈನ್ ಆಡ್ ಆಗಿದೆ. ಎಲ್ಲಿಂದ ಅಂದ್ರೆ 2010 ಇಂದ 2001-26 ತನಕ ಆಡ್ ಆಗಿದೆ. ಸೊ ನನಗೆ ಈಗ ಇದ್ರಲ್ಲಿ ನನಗೆ ಬರೀ ಆಗಸ್ಟ್ ತಿಂಗಳದು 2010 ಇಯರ್ದು ಬೇಕು ಅಂತ ಅಂದ್ರೆ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಪಿವೋಟ್ ಟೇಬಲ್ ಅಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ. ಬಳ್ಳಾರಿ ಪ್ರಾಜೆಕ್ಟ್ ಕಾಸ್ಟ್ ಸೆಂಟ್ರಲ್ ಶೇರ್ ಶೋ ಆಗ್ತಾ ಇದೆ ನೋಡಿ ವೀಕ್ಷಕರೇ. ಇದೊಂದು ಸ್ವಲ್ಪ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಬಳ್ಳಾರಿ ಇದು ಪ್ರಾಜೆಕ್ಟ್ ಕಾಸ್ಟ್ ಸೆಂಟ್ರಲ್ ಶೇರ್ ಎರಡು ಕೂಡ ಇನ್ಕ್ರೀಸ್ ಆಗಿದೆ. ಸೊ ಈ ತರ ನಿಮಗೆ ಬೇಕು, ಈಗ ಮಂತ್ ವೈಸ್ ಇಯರ್ ವೈಸ್ ಬೇಕು ಅಂತಂದ್ರೆ ನೀವಿಲ್ಲಿ ಚೇಂಜಸ್ ಮಾಡ್ಕೋಬಹುದು.
ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಚೇಂಜಸ್ ಆಗುತ್ತೆ ಪಿವೋಟ್ ಟೇಬಲ್ ಅಲ್ಲಿ ಬೈ ಡಿಫಾಲ್ಟ್. ಈ ತರ ನಿಮಗೆ ಟೈಮ್ ಲೈನ್ ಇಂದ ನಿಮಗೆ ಮಂತ್ ವೈಸ್ ಇಯರ್ ವೈಸ್ ಡೇಟಾ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಈಗ ನೋಡಿ ವೀಕ್ಷಕರೇ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಜೆಂಡರ್ ವೈಸ್ ಕೆಟಗರಿ ವೈಸ್ ಡೇಟಾ ಬೇಕು. ಈಗ ಜೆಂಡರ್ ವೈಸ್ ಅಂತ ಅಂದ್ರೆ ಮೇಲು ಫಿಮೇಲು ಅದರ್ಸ್, ಕೆಟಗರಿ ಅಂದ್ರೆ SC ST ವುಮೆನ್ಸ್ ಜನರಲ್ ಈ ತರ ಇರುತ್ತೆ. ಸೊ ಈ ತರ ಡೇಟಾನ ಇಲ್ಲಿ ಈಸಿಯಾಗಿ ನಾನು ಆಡ್ ಮಾಡ್ಕೊಂಡು ಅದರ್ವೈಸ್ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ನಾನು ಈಸಿಯಾಗಿ ತಗೋಬಹುದು. ಹೇಗೆ ಅಂತ ಅಂದ್ರೆ ಇಲ್ಲಿ ಪಿವೋಟ್ ಟೇಬಲ್ ಅನಲೈಸ್ ಅಂತ ಇದಕ್ಕೆ ಹೋಗ್ಬಿಟ್ಟು ಇನ್ಸರ್ಟ್ ಸ್ಲೈಸರ್ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ ಎಕ್ಸೆಲ್ ಡೇಟಾದ ಏನ್ ಹೆಡ್ಡಿಂಗ್ಸ್ ಇದೆಯೋ ಅದು ಫುಲ್ ಶೋ ಆಗ್ತಾ ಇದೆ. ನಾನು ಜೆಂಡರ್ ವೈಸ್ ನ ಚೆಕ್ ಮಾರ್ಕ್ ತಗೊಂತೀನಿ, ದೆನ್ ಓಕೆ. ನೋಡಿ ವೀಕ್ಷಕರೇ, ಈ ತರ ಡಿಸ್ಪ್ಲೇ ಆಗುತ್ತೆ. ನನಗೆ ಫಿಮೇಲ್ ಮಾತ್ರ ಬೇಕು. ಓಕೆ, ಫಿಮೇಲ್ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಇಲ್ಲಿ ಶೋ ಆಗ್ತಾ ಇದೆ. ನನಗೆ ಮೇಲ್ ಮಾತ್ರ ಬೇಕು. ನೋಡಿ ವೀಕ್ಷಕರೇ, ಮೇಲ್ ಕೂಡ ಈ ತರ ಮೇಲ್ ಫಿಮೇಲ್ ಎಲ್ಲ ಚೇಂಜಸ್ ಆಗ್ತಾ ಇದೆ. ಅದರ್ಸ್ ನೋಡಿ, ಈ ತರ ನನಗೆ ಜೆಂಡರ್ ವೈಸ್ ಡೇಟಾನ ನಾನು ಸ್ಲೈಸರ್ ನ ಇಲ್ಲಿ ಆಡ್ ಮಾಡ್ಕೊಂಡು ಈಸಿಯಾಗಿ ಇಲ್ಲೇ ನಾನು ನೋಡ್ಬೋದು ಪಿವೋಟ್ ಟೇಬಲ್ ಅಲ್ಲಿ. ಸಪೋಸ್ ನನಗೆ ಫಿಲ್ಟರ್ ಬೇಡ ಅಂತ ಅಂದ್ರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಫಿಲ್ಟರ್ ಹತ್ರ, ಇದನ್ನ ಕ್ಲಿಕ್ ಮಾಡಿ ಎಲ್ಲ ಸೆಲೆಕ್ಟ್ ಆಗುತ್ತೆ. ನಿಮಗೆ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಡಿಸ್ಪ್ಲೇ ಆಗುತ್ತೆ. ಓಕೆ ವೀಕ್ಷಕರೇ, ನನಗೆ ಈಗ ಜೆಂಡರ್ ಆಯ್ತು, ನನಗೆ ಜೆಂಡರ್ ಬೇಡ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೆಟಗರಿ ವೈಸ್ ಒಂದು ನೋಡ್ತೀನಿ, ಚೆಕ್ ಮಾರ್ಕ್, ದೆನ್ ಓಕೆ. ನೋಡಿ ವೀಕ್ಷಕರೇ, ಜನರಲ್ SC ST ವುಮೆನ್ ಅಂತ ಇದೆ. ಓಕೆ, ಜನರಲ್ ಡೇಟಾ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ, ಡೇಟಾ ಡಿಸ್ಪ್ಲೇ ಆಗ್ತಾ ಇದೆ. ವುಮೆನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂತೀನಿ, ಸೊ ಡೇಟಾ ಡಿಸ್ಪ್ಲೇ ಆಗ್ತದೆ. ಈ ತರ ನಿಮಗೆ ಕೆಟಗರಿ ವೈಸ್ ಆಗ್ಲಿ ಜೆಂಡರ್ ವೈಸ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಡೇಟಾ ಬೇಕು ಈ ತರ ಪಾರ್ಟಿಷನ್ ವೈಸ್ ಅಂತ ಅಂದ್ರೆ ಸ್ಲೈಸರ್ ನ ಆಡ್ ಮಾಡ್ಕೊಂಡು ನೀವು ಪಿವೋಟ್ ಟೇಬಲ್ ಅಲ್ಲಿ ನೋಡ್ಬೋದು ವೀಕ್ಷಕರೇ. ಓಕೆ ವೀಕ್ಷಕರೇ, ಈಗ ಟೈಮ್ ಲೈನ್ ಮತ್ತೆ ಸ್ಲೈಸರ್ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಿವೋಟ್ ಟೇಬಲ್ಗೆ ಹೇಗೆ ನಾವು ಪಿವೋಟ್ ಚಾರ್ಟ್ ನ ಆಡ್ ಮಾಡೋದು ಅಂತ ನೋಡೋಣ ಬನ್ನಿ. ಪಿವೋಟ್ ಟೇಬಲ್ ಅನಲೈಸ್ ಹೋಗ್ಬಿಟ್ಟು ಇಲ್ಲಿ ಪಿವೋಟ್ ಚಾರ್ಟ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಸುಮಾರಷ್ಟು ನಿಮಗೆ ಪಿವೋಟ್ ಚಾರ್ಟ್ ಇಂದ ಆಪ್ಷನ್ ಇದೆ. ನೀವು ಯಾವ್ದು ಬೇಕಾದ್ರೂ ಚಾರ್ಟ್ ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು. ನಾನು ಇದನ್ನು ತಗೊಂಡು ದೆನ್ ಓಕೆ ಮಾಡ್ತೀನಿ. ನೋಡಿ ವೀಕ್ಷಕರೇ, ಪಿವೋಟ್ ಚಾರ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಸಮ್ ಆಫ್ ಸೆಂಟ್ರಲ್ ಶೇರ್, ಸಮ್ ಆಫ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್, ಎಲ್ಲಾ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ತಗೊಂಡಿದೆ. ಸೊ ನನಗೆ ಇದರಲ್ಲಿ ಪರ್ಟಿಕ್ಯುಲರ್ ಒಂದು ಡಿಸ್ಟ್ರಿಕ್ಟ್ಸ್ ಮಾತ್ರ ಬೇಕು ಅಂತ ಅಂದ್ರೆ ಅದು ಕೂಡ ಆಪ್ಷನ್ ಇದೆ, ಚೆಕ್ ಮಾರ್ಕ್ ಮಾಡ್ಕೊಳ್ಳಿ, ದೆನ್ ಓಕೆ. ಬೆಳಗಾವಿ. ನೋಡಿ ವೀಕ್ಷಕರೇ, ಪಿವೋಟ್ ಟೇಬಲ್ ಅಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಯ್ತು. ಪಿವೋಟ್ ಚಾರ್ಟ್ ಅಲ್ಲಿ ಕೂಡ ನೋಡಿ ವೀಕ್ಷಕರೇ, ಪಿವೋಟ್ ಚಾರ್ಟ್ ಅಲ್ಲಿ ಶೋ ಆಗ್ತಾ ಇದೆ ವ್ಯಾಲ್ಯೂಸ್. ಈ ತರ ನಿಮಗೆ ಪರ್ಟಿಕ್ಯುಲರ್ ಒಂದು ಡಿಸ್ಟ್ರಿಕ್ಟ್ ಬೇಕು, 2 ಡಿಸ್ಟ್ರಿಕ್ಟ್ ಬೇಕು ಅಂತ ಅಂದ್ರೆ ಫಿಲ್ಟರ್ ಅಲ್ಲಿ ನೀವು ಚೇಂಜಸ್ ಮಾಡ್ಕೊಂಡ್ರೆ ಅದು ಪಿವೋಟ್ ಚಾರ್ಟ್ ಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಈಗ ನನಗೆ ಪಿವೋಟ್ ಚಾರ್ಟ್ ಅಲ್ಲಿ ಇನ್ನ ಒಂದು ಹೆಡ್ಡಿಂಗ್ ಹ್ಯಾಡ್ ಆಗ್ಬೇಕು ಅಂತ ಅಂದ್ರೆ ಅದು ಕೂಡ ಮಾಡ್ಬೋದು. ಇಲ್ಲಿ ಸ್ಟೇಟ್ ಶೇರ್ ಅನ್ನೋದನ್ನ ನಾನು ಡ್ರ್ಯಾಗ್ ಮಾಡ್ತೀನಿ ವ್ಯಾಲ್ಯೂಸ್ಗೆ. ನೋಡಿ ವೀಕ್ಷಕರೇ, ಪಿವೋಟ್ ಟೇಬಲ್ ಗೆ ನಾನು ಸ್ಟೇಟ್ ಶೇರ್ ನ ಆಡ್ ಮಾಡಿದ್ದೀನಿ. ಪಿವೋಟ್ ಚಾರ್ಟ್ ಅಲ್ಲಿ ಬೈ ಆಟೋಮೆಟಿಕ್ ಆಗಿ ಚೇಂಜಸ್ ಆಗಿದೆ. ಸಮ್ ಆಫ್ ಸ್ಟೇಟ್ ಶೇರ್ ಆಡ್ ಆಗಿದೆ ನೋಡಿ ಸ್ನೇಹಿತರೆ. ಇಲ್ಲೂ ಕೂಡ ಪಿವೋಟ್ ಟೇಬಲ್ ಕೂಡ ಆಡ್ ಮಾಡಿದ ತಕ್ಷಣ ಪಿವೋಟ್ ಚಾರ್ಟ್ ಅಲ್ಲಿ ಚೇಂಜಸ್ ಆಗಿದೆ. ಸೊ ನಾನು ಫಿಲ್ಟರ್ ಅಪ್ಲೈ ಮಾಡ್ತೀನಿ, ಬೀದರ್ ತಗೊಂತೀನಿ, ದೆನ್ ಓಕೆ. ನೋಡಿ ವೀಕ್ಷಕರೇ, ಬೀದರ್ದು ಸ್ಟೇಟ್ ಶೇರು, ಸೆಂಟ್ರಲ್ ಶೇರು, ಪ್ರಾಜೆಕ್ಟ್ ಕಾಸ್ಟ್ 3 ಕೂಡ ಶೋ ಆಗ್ತಾ ಇದೆ. ಇವನ್ ಪಿವೋಟ್ ಟೇಬಲ್ ಅಲ್ಲಿ ಕೂಡ ಚೇಂಜಸ್ ಆಗಿದೆ. ಈ ತರ ನಿಮಗೆ ಪಿವೋಟ್ ಚಾರ್ಟ್ ನ ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು. ಮತ್ತೆ ಇಲ್ಲಿ ಫಿಲ್ಟರ್ ಕೂಡ ಅಪ್ಲೈ ಮಾಡ್ಕೊಂಡು ನೀವು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಸ್ ಕೂಡ ನೋಡ್ಬೋದು ಸ್ನೇಹಿತರೆ. ಓಕೆ ವೀಕ್ಷಕರೇ, ದೆನ್ ಈಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನನಗೆ ಈ ಸೆಂಟ್ರಲ್ ಶೇರು ಪ್ರಾಜೆಕ್ಟ್ ಕಾಸ್ಟ್ ಜೊತೆ ಇನ್ನ ಒಂದು ಎಕ್ಸ್ಟ್ರಾ ಒಂದು ಫಾರ್ಮುಲಾ ಅಪ್ಲೈ ಮಾಡೋ ಅಂತ ಒಂದು ಕಾಲಮ್ ಬೇಕು. ಈಗ ನಾನೊಂದು ಯಾವ್ದೋ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕಾದ್ರೆ ಅದು ನನಗೆ ಇಲ್ಲಿ ಶೋ ಆಗಬೇಕಾಗಿದೆ ಡೇಟಾ. ಅದನ್ನ ಹೇಗೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ನಾನು ಇಲ್ಲಿ ಪಿವೋಟ್ ಟೇಬಲ್ ಅನಲೈಸ್ ಹೋಗ್ಬಿಟ್ಟು ಇಲ್ಲಿ ಫೀಲ್ಡ್ಸ್, ಐಟಮ್ಸ್ ಅಂಡ್ ಸೆಟ್ಸ್ ಅಂತ ಇದೆ, ಈ ಆಪ್ಷನ್ ನ ಕ್ಲಿಕ್ ಮಾಡಿ ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತ ಆಪ್ಷನ್ಗೆ ಹೋದ್ರೆ ನೋಡಿ ವೀಕ್ಷಕರೇ, ಫೀಲ್ಡ್ಸ್ ಇಲ್ಲಿ ಏನ್ ಎಕ್ಸೆಲ್ ಡೇಟಾದಲ್ಲಿ ಹೆಡ್ಡಿಂಗ್ಸ್ ಇದೆಯೋ ಎಲ್ಲ ಶೋ ಆಗ್ತಾ ಇದೆ. ಸೊ ನಾನು ಇಲ್ಲಿ ನೇಮ್ ಜಸ್ಟ್ ಒಂದು ನ್ಯೂ ಅಂತ ಕೊಡ್ತೀನಿ. ಓಕೆ, ಫಾರ್ಮುಲಾ ಇದೆ. ಓಕೆ ವೀಕ್ಷಕರೇ, ನಾನು ಫಾರ್ಮುಲಾದಲ್ಲಿ ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅನ್ನೋದನ್ನ ಡಬಲ್ ಕ್ಲಿಕ್ ಮಾಡ್ಕೊಂತೀನಿ, ಮೈನಸ್
ಸೆಂಟ್ರಲ್ ಶೇರೇ ತಗೊಂತೀನಿ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು ವೀಕ್ಷಕರೇ. ಈ ಫೀಲ್ಡ್ಸ್ ಅಲ್ಲಿ ಹೆಡ್ಡಿಂಗ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ತಗೊಂಡು ಈ ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು. ನಾನು ಸೆಂಟ್ರಲ್ ಶೇರೇ ತಗೊಂತೀನಿ. ಸೆಂಟ್ರಲ್ ಶೇರ್ ಡಬಲ್ ಕ್ಲಿಕ್, ದೆನ್ ಓಕೆ. ನೋಡಿ ವೀಕ್ಷಕರೇ, ಸಮ್ ಆಫ್ ನ್ಯೂ, ನಾನು ನ್ಯೂ ಅಂತ ನೇಮ್ ಕೊಟ್ಟು ಆಡ್ ಮಾಡಿದ್ದೆ, ಅದು ಶೋ ಆಗ್ತಾ ಇದೆ. ನಾನು ಫಾರ್ಮುಲಾ ಅಪ್ಲೈ ಮಾಡಿ ಕಾಲಮ್ನ ಆಡ್ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, ಈ ತರ ನಿಮಗೆ ಫಾರ್ಮುಲಾ ಅಪ್ಲೈ ಮಾಡಿ ಈ ತರ ಪಿವೋಟ್ ಟೇಬಲ್ ಅಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಅಂದ್ರೆ ಇದನ್ನ ನೀವು ಈ ತರ ಆಪ್ಷನ್ ನ ಯೂಸ್ ಮಾಡಿ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ ವೀಕ್ಷಕರೇ, ಈ ಪಿವೋಟ್ ಟೇಬಲ್ ಫೀಲ್ಡ್ಸ್ ಅಲ್ಲಿ ನ್ಯೂ ಅಂತ ಹೊಸದಾಗಿ ಒಂದು ಹೆಡ್ಡಿಂಗ್ ಕೂಡ ಆಡ್ ಆಗಿದೆ. ಈ ತರ ನಿಮಗೆ ಬೇಕು ಅಂತಂದ್ರೆ ಫಾರ್ಮುಲಾ ಅಪ್ಲೈ ಮಾಡಿ ತಗೋಬಹುದು ವೀಕ್ಷಕರೇ. ಈಗ ನಾವು ನ್ಯೂ ಕಾಲಮ್ ಹೆಂಗ್ ಆಡ್ ಮಾಡೋದು ಫಾರ್ಮುಲಾ ಯೂಸ್ ಮಾಡಿ ಅಂತ ತಿಳ್ಕೊಂಡ್ವಿ. ಇದೇ ತರ ಈಗ ನಾವು ನ್ಯೂ ರೋ ನ ಎಕ್ಸೆಲ್ ಡೇಟಾಗೆ ಆಡ್ ಮಾಡಿ ಅದನ್ನ ಹೇಗೆ ಪಿವೋಟ್ ಟೇಬಲ್ ಅಲ್ಲಿ ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಈಗ ನೋಡಿ ವೀಕ್ಷಕರೇ, ನನ್ನ ಹತ್ರ ಇದು ಎಕ್ಸೆಲ್ ಡೇಟಾ. ನಾನು ನಿಮಗೆ ಈಗ ಪಿವೋಟ್ ಟೇಬಲ್ ನ ಶೋ ಮಾಡ್ತಿರುವಂತ ಎಕ್ಸೆಲ್ ಡೇಟಾ. ಇದರಲ್ಲಿ ಸುಮ್ಮನೆ ಬ್ಲಾಂಕ್ ಆಗಿ ನಾನೊಂದು ಡೇಟಾನ ಆಡ್ ಮಾಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಈ ತರ ಬ್ಲಾಂಕ್ ಆಗಿ ಒಂದು ಡೇಟಾ ಆಡ್ ಮಾಡಿದೀನಿ. ಈ ಡೇಟಾನ ನಮಗೆ ಎಕ್ಸೆಲ್ ಡೇಟಾದಲ್ಲಿ ಈ ತರ ಆಡ್ ಮಾಡಿದ ತಕ್ಷಣ ನಮಗೆ ಪಿವೋಟ್ ಟೇಬಲ್ ಅಲ್ಲಿ ಶೋ ಆಗಲ್ಲ. ಯಾಕಂತ ಅಂದ್ರೆ ಅದು ನಾವು ಈಗ ಹೊಸದಾಗಿ ಆಡ್ ಮಾಡಿರುವಂತ ರೋ ಆದ್ರಿಂದ ನಮಗೆ ಶೋ ಆಗಲ್ಲ. ನೋಡಿ ವೀಕ್ಷಕರಲ್ಲಿ ಜಸ್ಟ್ ಲಾಸ್ಟ್ ಯಾದಗಿರಿ ತನಕ ಅಷ್ಟೇ ಇದೆ. ಈಗ ರೋ ಕಾಲಮ್ ಏನಿದೆಯೋ ಅದನ್ನ ಎಕ್ಸೆಲ್ ಡೇಟಾ ಆಡ್ ಮಾಡಿರೋದು ಪಿವೋಟ್ ಟೇಬಲ್ ಶೋ ಆಗಬೇಕು ಅಂತಂದ್ರೆ ಇಲ್ಲಿ ಪಿವೋಟ್ ಟೇಬಲ್ ಅನಲೈಸ್ ಅಂತ ಆಪ್ಷನ್ ಇದೆ. ಇದಕ್ಕೆ ಹೋಗ್ಬಿಟ್ಟು ಜಸ್ಟ್ ರಿಫ್ರೆಶ್ ಅಂತ ಕೊಡಿ ಸ್ನೇಹಿತರೆ. ರಿಫ್ರೆಶ್ ಅಂತ ಕೊಟ್ರೆ ನೋಡಿ ವೀಕ್ಷಕರು, ಇಲ್ಲಿ KM ನಾನು ಏನ್ ಆಡ್ ಮಾಡಿದನೋ ಡೇಟಾ ಅದು ಶೋ ಆಗ್ತಾ ಇದೆ. ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ KM ಅಂತ ಆಡ್ ಮಾಡಿದೀನಿ. ನೋಡಿ ವೀಕ್ಷಕರೇ, ಡಿಸ್ಟ್ರಿಕ್ಟ್ ಅಲ್ಲಿ KM ಅಂತ ಆಡ್ ಆಗಿದೆ. ಅದೇ ತರ ಇಲ್ಲಿ ಹೊಸ ನ್ಯೂ ಡಿಸ್ಟ್ರಿಕ್ಟ್ಸ್ ಅಲ್ಲಿ KM ಅಂತ ಆಡ್ ಆಗಿ ಇದ್ರ ವ್ಯಾಲ್ಯೂಸ್ ಏನಿದೆಯೋ ಅದೇ ಆಡ್ ಆಗ್ತಾ ಹೋಗಿದೆ. ಸೊ ಗ್ರ್ಯಾಂಡ್ ಟೋಟಲ್ ಕೂಡ ಚೇಂಜಸ್ ಆಗಿದೆ. ಈ ತರ ನೀವು ಹೊಸದಾಗಿ ಏನಾದ್ರು ಆಡ್ ಮಾಡ್ಬೇಕು ಅಂತ ಅಂದ್ರೆ ಈ ತರ ನೀವು ಎಕ್ಸೆಲ್ ಡೇಟಾ ಆಡ್ ಮಾಡ್ಕೊಂಡು ಪಿವೋಟ್ ಟೇಬಲ್ ರಿಫ್ರೆಶ್ ಕೊಟ್ರೆ ಅದು ಆಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪಿವೋಟ್ ಟೇಬಲ್ ಅಲ್ಲಿ ಏನೇನ್ ಮೆಥಡ್ಸ್ ಇದೆ, ಏನೇನ್ ಯೂಸ್ ಇದೆ ಅಂತ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದ್ರೂ ಕ್ವಶನ್ಸ್, ಡೌಟ್ಸ್ ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.